ಹಾಯ್ ಹಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾನಿವತ್ತು ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ನಾವು ತಿಂತೀವಲ್ಲ ಸೇಮ್ ಅದೇ ಥರ ಪೊಂಗಲ್ನ ಹೇಗೆ ಮನೇಲಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ನಾನು 1 ಬಟ್ಲಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ಫ್ರೆಂಡ್ಸ್. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊತೀನಿ, ತುಪ್ಪ ಹಾಕೋಕ್ಕೆ ಹೋಗಲ್ಲ. ಹಾಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಪೊಂಗಲ್ಗೆ. ದೇವಸ್ಥಾನಗಳಲ್ಲೆಲ್ಲ ನಾವು ತಿಂತೀವಲ್ಲ ಸೇಮ್ ಅದೇ ಥರನೇ ಆಗುತ್ತೆ. ಇದನ್ನು ನೀಟಾಗಿ ಹುರ್ಕೊಳ್ಳೋಣ. ಇದನ್ನು ಕೆಂಪಗೆ ಹುರ್ಕೋಬೇಕು. ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಬರೋಕ್ಕೆ ಸ್ಟಾರ್ಟ್ ಆದಾಗ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಹೆಸರುಬೇಳೆ ಹುರಿದಿದೆ ಅಂತ. ಇವಾಗ ಸಾಕು, ಹುರ್ಕೊಂಡಿದ್ದಾಯಿತು. ಇವಾಗ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಯಾವ ಬಟ್ಲಿಂದ 1 ಬಟ್ಲು ಹೆಸರುಬೇಳೆ ತೊಗೊಂಡಿದ್ನಲ್ಲ ಆ ಬಟ್ಲಿಂದ 2 ಬಟ್ಲಷ್ಟು ನಾನಿಲ್ಲಿ ಅಕ್ಕಿನೂ ತೊಗೋತಾ ಇದ್ದೀನಿ. 1 ಬಟ್ಲು ಹೆಸರುಬೇಳೆ ತೊಗೊಂಡ್ರೆ 2 ಬಟ್ಲಷ್ಟು ಅಕ್ಕಿನ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಕರೆಕ್ಟಾಗಿ ಅಳತೆ ತಕ್ಕಂಗೆ ನಾವು ನೀರನ್ನ ಹಾಕ್ಕೊಳ್ಳೋಣ. 3 ಬಟ್ಲು ಅಕ್ಕಿ ಮತ್ತು ಬೇಳೆ ಸೇರಿ ಹಾಕ್ಕೊಂಡ್ರೆ ಇವಾಗ ಇದನ್ನು 5 ಬಟ್ಲು ನೀರನ್ನ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ ನಾನು ಅಳತೆ ಮಾಡಿ ನಿಮ್ಮ ಮುಂದೆನೇ ಹಾಕ್ತಾ ಇದ್ದೀನಿ. ಯಾವ ಬಟ್ಲಿಂದ ಅಕ್ಕಿ ಮತ್ತು ಬೇಳೆ ತೊಗೊಂಡಿದ್ದೀರಲ್ಲ ಅದೇ ಬಟ್ಲಿಂದನೇ ಹಾಕ್ಕೊಳ್ಳಿ. ಯಾಕಂದರೆ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಬರಬೇಕು ಅಂದರೆ ಈ ಥರ ನೀವು ಅಳತೆ ಮಾಡಿನೇ ಹಾಕ್ಕೊಳ್ಳಿ. ನಾನಿಲ್ಲಿ ಅಂದಾಜು ಮೇಲೆ ಮಾಡ್ಕೊತೀನಿ ಯಾವಾಗಲೂ. ನಿಮಗೆ ಇಲ್ಲಿ ಪರ್ಫೆಕ್ಟಾಗಿ ಗೊತ್ತಾಗಬೇಕು ಅಂತ ನಾನಿಲ್ಲಿ ಅಳತೆ ಪ್ರಕಾರ ಹಾಕೋತಾ ಇರೋದು. ನೀರು ಹಾಕ್ಕೊಂಡಾದ್ಮೇಲೆ ಇವಾಗ 5 ಬಟ್ಲು ನೀರು ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ 1 ಬಟ್ಲು ನಾನು ಇಲ್ಲಿ ಹಾಲನ್ನ ಹಾಕೋತೀನಿ ಫ್ರೆಂಡ್ಸ್. ಹಾಲು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಆಮೇಲೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ಎಲ್ಲ ಹಾಕ್ಕೊಂಡಾದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 3 ವಿಸಿಲ್ ಹೊಡೆಸ್ಕೋಬೇಕಾಗುತ್ತೆ. 3 ವಿಸಿಲ್ ಬಂದರೆ ಸಾಕು. ಇವಾಗ ಈ ಕಡೆ ನಾನು ಬೆಲ್ಲ ಮೆಲ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಬೆಲ್ಲ ಮೆಲ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇಲ್ಲಿ ಕೂಡ ನಾನು 2 ಕಪ್ಪಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಇದು ಬೆಲ್ಲ ನಿಮ್ಮ ರುಚಿಗೆ ತಕ್ಕಂಗೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಕೆಲವರು ಜಾಸ್ತಿ ಸಿಹಿ ಇಷ್ಟಪಡೋರು ಹಾಕೋತಾರೆ, ಜಾಸ್ತಿ ಹಾಕ್ಕೊಳ್ಳಿ. ಅಷ್ಟೇ ನಾರ್ಮಲ್ ಸಿಹಿ ತಿನ್ನೋರಿಗೆ ಇದು 2 ಕಪ್ಪು ಕರೆಕ್ಟಾಗಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನಾವು ಟೀ ಕುಡಿತೀವಲ್ಲ ಆ ಗ್ಲಾಸಿಂದ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕರಗಿಸ್ಕೊಳ್ಳೋಣ. ನಾವು ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಇದನ್ನು ಒಂಥರ ಪಾಕದ ಥರ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಮೆಲ್ಟ್ ಮಾಡ್ಕೊಳ್ಳೋಣ ಬೆಲ್ಲ. ಯಾಕಂದರೆ ಈ ಥರ ಮೆಲ್ಟ್ ಮಾಡ್ಕೊಳ್ಳೋದ್ರಿಂದ ಇದ್ರೊಳಗಡೆ ಇರೋ ಕಸ ಕಡ್ಡಿ ಎಲ್ಲ ಹೋಗುತ್ತಲ್ಲ, ಹಾಗಾಗಿ ಮೊದಲು ನಾವು ಬೆಲ್ಲನ ಸಪ್ರೇಟ್ ಪಾತ್ರೆಯಲ್ಲಿ ಮೆಲ್ಟ್ ಮಾಡ್ಕೊಳ್ಳೋಣ. ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡೋಣ ಅನ್ನ ಕೂಡ ಹೇಗಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಅನ್ನ ಕೂಡ ಮೆತ್ತಗಾಗಿದೆ. ತುಂಬ ಕಿಚಿ ಕಿಚಿ ಅನ್ನೋ ಥರ ಏನಾಗಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಅನ್ನ ಬೆಂದಿದೆ. ಈ ಥರ ಸಾಫ್ಟಾಗಿ ಅನ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ಅನ್ನನೂ ಎತ್ತಿರೋ ಪಕ್ಕಕ್ಕೆ ಎತ್ತಿಟ್ಕೊಂಬಿಡೋಣ. ಇವಾಗ ಬೆಲ್ಲ ಮೆಲ್ಟ್ ಆಗಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿ ಬೆಲ್ಲ ಕೂಡ ಮೆಲ್ಟ್ ಆಗಿದೆ. ಸಾಕು, ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಏನಾದರೂ ಬೆಲ್ಲ ಒಂದು ಸ್ವಲ್ಪ ಇನ್ನೂ ಕರಗಿಲ್ಲ ಅಂದರೆ ಸ್ವಲ್ಪ ನೀಟಾಗಿ ಈ ಥರ ಕರಗಿಸ್ಕೊಂಡ್ಬಿಡ್ಬೋದು. ಇವಾಗ ಬನ್ನಿ ಇದನ್ನು ಶೋಧಿಸ್ಕೊಳ್ಳೋಣ. ಇವಾಗ ಯಾವ ಕಡಾಯಿಲಿ ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಬೇಳೆನ ಹುರ್ಕೊಂಡಿದ್ನಲ್ಲ ಅದೇ ಕಡಾಯಿಗೆ ನಾನು ಬೆಲ್ಲನ ಶೋಧಿಸ್ಕೋತಾ ಇದ್ದೀನಿ. ಯಾಕಂದರೆ ನಾನು ಪೊಂಗಲ್ನ ಇದರಲ್ಲೇ ಮಾಡ್ತೀನಿ, ಹಾಗಾಗಿ ಇದರಲ್ಲೇ ಶೋಧಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ತುಂಬಾ ಕಸ ಕಡ್ಡಿ ಇರುತ್ತೆ. ಯಾವುದೇ ಕಾರಣಕ್ಕೂ ಬೆಲ್ಲನ ಶೋಧಿಸ್ಕೊಳ್ದೆ ಹಾಗೆ ಯೂಸ್ ಮಾಡ್ಕೋಬೇಡಿ. ನೋಡಿ ಎಷ್ಟೊಂದು ಕಸ ಕಡ್ಡಿ ಎಲ್ಲ ಇರುತ್ತೆ. ಈ ಥರ ಮಾಡಿಕೊಂಡು ಶೋಧಿಸ್ಕೊಂಡ್ಬಿಟ್ರೆ ಇರೋ ಕಸ ಕಡ್ಡಿ ಎಲ್ಲ ಬೆಲ್ಲದಿಂದ ರಿಮೂವ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಇವಾಗ ಇದಕ್ಕೆ ನಾನು ಏನದು ಅನ್ನ ಮತ್ತು ಬೇಳೆನ ಬೇಯಿಸಿಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಒಂದೇ ಕಡೆನೇ ನೀಟಾಗಿ ಹೊಂದ್ಕೊಳ್ಳೋ ಥರ ಇಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ನಿಮಗೆ ಏನಾದರೂ ಬೆಲ್ಲದ ಜೊತೆಗೆ ಸಕ್ಕರೆ ಕೂಡ ಇಷ್ಟ ಇದ್ದರೆ ಈ ಟೈಮಲ್ಲಿ ನೀವು ಇಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡ್ಬೋದು. ಯಾಕಂದರೆ ಪಾಕ ಕೂಡ ಬಿಸಿ ಇರುತ್ತೆ, ಆಮೇಲೆ ಅನ್ನ ಕೂಡ ಬಿಸಿ ಇರುತ್ತಲ್ಲ, ಹಾಗಾಗಿ ಬೇಗನೆ ಸಕ್ಕರೆ ಇಲ್ಲಿ ಮೆಲ್ಟ್ ಆಗುತ್ತೆ. ನೀವು ಇಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋಂಗಿದ್ರೆ ಸಕ್ಕರೆ ಕೂಡ ಮಿಕ್ಸ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ಇದು ತಾನಾಗೆ ತೆಳ್ಳಗಾಗುತ್ತೆ. ಇವಾಗ ನಿಮಗೆ ಗಟ್ಟಿ ಅನ್ನಿಸ್ತಾ ಇರ್ಬೋದು. ನೋಡಿ ಕನ್ಸಿಸ್ಟೆನ್ಸಿ ನೋಡಿ ತೆಳ್ಳಗಾಗಿದೆ. ಈ ಟೈಮಲ್ಲಿ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪನೇ ಒಂದು ಚಿಟಿಕೆ ಅಷ್ಟು ಪಚ್ಚಕರ್ಪೂರ ಅಂತಾರಲ್ಲ ಫ್ರೆಂಡ್ಸ್, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಯಾಕಂದರೆ ಟೆಂಪಲ್ ಸ್ಟೈಲ್ ಪೊಂಗಲ್ನ ನಾನು ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಇವಾಗ ಎಲ್ಲನೂ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ. ಸಾಕು, ಇದಕ್ಕಿಂತ ಜಾಸ್ತಿ ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ ಫ್ರೆಂಡ್ಸ್. ಜಾಸ್ತಿ ಕುದಿಸ್ಕೊಳ್ಳೋಕೆ ಹೋದರೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಿಮಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ಸ್ವಲ್ಪ ತೆಳ್ಳಗಿರೋವಾಗ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ನೋಡಿ ಪರ್ಫೆಕ್ಟಾಗಿ ಆಗಿದೆ. ಬನ್ನಿ ಇದಕ್ಕೆ ಒಂದು ಡ್ರೈ ಫ್ರೂಟ್ಸ್ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಸುಮಾರು 1 ಬಟ್ಲಷ್ಟು ತುಪ್ಪ ಇದೆ. ತುಪ್ಪ ಚೆನ್ನಾಗಿ ಜಾಸ್ತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಪೊಂಗಲ್ ಜೊತೆ. ಇವಾಗ ತುಪ್ಪ ಕೂಡ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಗೋಡಂಬಿ
ಆಮೇಲೆ ದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ. ಎಲ್ಲನೂ ನೀಟಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನಾನು ಗೋಡಂಬಿನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಫಸ್ಟು, ಯಾಕಂದರೆ ದ್ರಾಕ್ಷಿ ಬೇಗನೆ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಗೋಡಂಬಿ ರೋಸ್ಟ್ ಆದಮೇಲೆ ಆಮೇಲೆ ದ್ರಾಕ್ಷಿನ ನೋಡಿ ಇವಾಗ ಹಾಕೋತಾ ಇದ್ದೀನಿ. ಈ ಟೈಮಲ್ಲಿ ಹಾಕ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಎಲ್ಲನೂ ನೀಟಾಗಿ ಹುರ್ಕೊಳ್ಳುತ್ತೆ. ಹಾಗಾಗಿ ನೋಡಿ ನೀಟಾಗಿ ಎಲ್ಲ ಹುರ್ಕೊಂಡಿದ್ದಾಯಿತು. ಇವಾಗ ಡ್ರೈ ಫ್ರೂಟ್ಸ್ ಕಲರ್ ಚೇಂಜ್ ಆಗಿದೆ, ಸಾಕು. ಇವಾಗ ಗ್ಯಾಸಿಂದ ನಾವು ಆ ಡ್ರೈ ಫ್ರೂಟ್ಸ್ನ ಇಳಿಸ್ಕೊಂಡು ಕಡಾಯಿನ ಮತ್ತೆ ತಿರ್ಗಾ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಇದನ್ನು ಒಗ್ಗರಣೆ ಹಾಕೊಂಡ್ಬಿಡೋಣ. ಅದಕ್ಕೆ ನೋಡಿ ಗೋಡಂಬಿ ಮತ್ತು ದ್ರಾಕ್ಷಿ ಕೂಡ ಪರ್ಫೆಕ್ಟಾಗಿ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ತುಪ್ಪನೂ ಡ್ರೈ ಫ್ರೂಟ್ಸ್ನು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಎಲ್ಲನೂ ಹೊಂದ್ಕೋಬೇಕು, ತುಪ್ಪನೂ ಎಲ್ಲ ಪಾಕದ ಜೊತೆ ಆಮೇಲೆ ಇದು ಅನ್ನದ ಜೊತೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಒಳ್ಳೆ ಘಮ ಬರ್ತಾ ಇದೆ. ನಾವು ದೇವಸ್ಥಾನದಲ್ಲಿ ಇದೀವಿ ಅನ್ನೋ ಫೀಲ್ ಬರ್ತಾ ಇದೆ, ಅಷ್ಟು ಒಳ್ಳೆ ಘಮ ಬರ್ತಾ ಇದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ನಾನಿವಾಗ ಇದನ್ನು ಬಿಸಿ ಬಿಸಿಯಾಗಿರುವಂಥ ಪೊಂಗಲ್ನ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ದೇವಸ್ಥಾನದಲ್ಲಿ ಯಾವ ಥರ ಪೊಂಗಲ್ ಸಿಗುತ್ತೋ ಸೇಮ್ ಅದೇ ಥರನೇ ಇರುತ್ತೆ ಫ್ರೆಂಡ್ಸ್. ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಏನಾದರೂ ಹೊಸ ವೀಡಿಯೋಗಳು ಹಾಕಿದಾಗ ಅದನ್ನು ನೀವು ನೋಡಬಹುದು. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.